ಯಾಕೆ ಅಂತಂದರೆ ಮೊನ್ನೆ ತಾನೇ ನಾನು ದಿಗಂತ್ ಭೈ ಅವರು, ಸಂಜು, ಮಹೇಶ್ ಗೌಡ್ರು, ಮಹೇಂದ್ರ ಗೌಡ್ರು, ನಮ್ಮ ಪ್ರಜ್ವಲ್ ಎಲ್ಲರೂ ಸೇರಿ ನಾವು ದುಬೈಗೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಹೋಗಿದ್ವಿ. ಸೊ ಒಂದು ಟೀಮಾಗೆ ಹೋಗಿದ್ವಲ್ಲ, ಅದೇ ಟೀಮ್ ಒಂದು ಸಿನಿಮಾ ಬಂದಿರೋದ್ರಿಂದ ತುಂಬ ಅಟ್ಯಾಚ್ಮೆಂಟ್ ಇದ್ದಂಗಿದೆ. ಇವರು ಆನ್ ಫೀಲ್ಡ್ ಮಾತ್ರ ಆಲ್ರೌಂಡರ್ಸ್ ಅಂತ ಗೊತ್ತಿತ್ತು, ಸಿನಿಮಾದಲ್ಲೂ ಆಲ್ರೌಂಡರ್ಸ್ ಅಂತ ನನಗೆ ರಿಯಲೈಸ್ ಆಗಿ ತುಂಬ ಖುಷಿ ಆಯಿತು. ಸಂಜು ಅವ್ರದ್ದು ಎಸ್ಪೆಷಲಿ ಅಂದರೆ ಪಾತ್ರ ನೋಡ್ಲಿಕ್ಕೆ ಎಷ್ಟೇ ಲೌಡ್ ಅಂತ ಕಾಣಿಸಿದ್ರು ಸಹ ನಟನೆ ತುಂಬ ಸಹಜವಾಗಿತ್ತು, ತುಂಬ ಸಟಲ್ ಆಗಿತ್ತು. ಸೊ ಆ ಪಾತ್ರನ ಅವರು ಹೇಗೆ ನಿಭಾಯಿಸಿದರೆ ಮತ್ತು ಪಾತ್ರ ಹೇಗಿರುತ್ತೆ ಅನ್ನೋದು ನೋಡೋ ಒಂದು ಕುತೂಹಲ ನನಗಿದೆ. ಆಮೇಲೆ ಮಹೇಂದ್ರ ಗೌಡ್ರು ಬರೀತಾರೆ, ಆ್ಯಕ್ಟ್ ಮಾಡ್ತಾರೆ, ತುಂಬ ಖುಷಿ ಆಯಿತು ಆನ್ ಸ್ಕ್ರೀನ್ ನೋಡಿ. ನಿಮ್ಮನ್ನ ತುಂಬ ಒಂದು ಆ ಎಮೋಷನ್ಸ್ ಎದ್ದು ಕಾಣ್ತಾ ಇತ್ತು. ಸೊ ಬಹಳ ಬಹಳ ಖುಷಿ ಆಗ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಈ ಥರ ಸಿನಿಮಾ ತಂಡಗಳು ಹೆಚ್ಚೆಚ್ಚು ಬರಲಿ, ಹೆಚ್ಚೆಚ್ಚು ಗೆಲ್ಲಿ ಅಂತ ಒಂದು ಆಶಿಸ್ತಾ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಟ್ರೇಲರು ಅಂದರೆ ನನಗೆ ಪರ್ಸ್ನಲಿ ಇಷ್ಟ ಆಗುವಂಥ ಸಿನಿಮಾದ ಸ್ಟೈಲ್ ಇದು. ಸೊ ತುಂಬ ಖುಷಿ ಆಯಿತು. ನೋ ವಂಡರ್ ಈ ಥರ ಒಂದು ಟ್ರೇಲರ್ ಎಷ್ಟು ಚೆನ್ನಾಗಿದೆ ಅಂದರೆ ಆಬ್ವಿಯಸ್ಲಿ ಸಿನಿಮಾನು ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಕನ್ನಡದ ಜನತೆ, ನಮ್ಮ ಸಿನಿಮಾ ಇಂಡಸ್ಟ್ರಿಯವರು ಎಲ್ಲರೂ ಸೇರಿ ಇದಕ್ಕೊಂದು ಸಪೋರ್ಟ್ ಮಾಡಲೇಬೇಕಂತ ನನ್ನೊಂದು ಐ ರಿಕ್ವೆಸ್ಟ್ ಎವ್ರಿಬಡಿ. ತುಂಬ ಚೆನ್ನಾಗಿರುತ್ತೆ ಅಂದರೆ ಫಿಕ್ಸ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಟೆಕ್ನಿಕಾಲಿಟೀಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಮತ್ತು ವಿಜುವಲ್ಸ್ ಆಗಿರ್ಬೋದು, ಫ್ರೇಮಿಂಗ್, ಎವ್ರಿಥಿಂಗ್ ಇಸ್ ಟಾಪ್ ನಾಚ್. ತುಂಬ ಖುಷಿ ಆಯಿತು. ಇನ್ನು ಹೆಚ್ಚು ಸಿನಿಮಾ ಮಾಡಿ ರತನ್ ಸರ್, ಗುಡ್ ಲಕ್. ಫಿಲ್ಮ್ ಫೆಸ್ಟಿವಲಲ್ಲಿ ನನಗೊಂದು ಬೆಸ್ಟ್ ಇಂಡಿಯನ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಂತ ಒಂದು ಅವಾರ್ಡ್ ಬಂತು. ಅನುಪಮ ಗೌಡ, ಬಿ ಸುರೇಶ್ ಅವ್ರು ಮಾಡಿದ್ದು ವಜಾ ಅಂತ. ಅದರ ಆರ್ಟ್ ಡೈರೆಕ್ಷನ್ನು ರತನ್ ಮತ್ತು ಕೃತಿನೇ ಮಾಡಿದ್ದು. ಸೊ ಎವ್ರಿ ಫ್ರೇಮ್ ಆ ಸಿನಿಮಾನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅದಕ್ಕೆ ಕಂಪ್ಲೀಟ್ ಶ್ರೇಯ ಅವ್ರಿಗೆ ಹೋಗ್ಬೇಕದು. ಸೊ ಹೀಸ್ ಲೈಕ್ ಎ ಬ್ಯಾಕ್ ಬೋನ್. ಜೋರಾಗಿ ತಪ್ಪಾಯ್ತದೆ ಅವ್ರಿಗೆ, ಹಿ ಡಿಸರ್ವ್ಸ್ ಇಟ್. ಆ್ಯಂಡ್ ನಮ್ದು ಯಾವುದೇ ಪ್ರಾಜೆಕ್ಟ್ ಬಂದ್ರೂ ಫಸ್ಟ್ ಕಾಲ್ ಹೋಗೋದೇ ರತನ್ಗೆ. ಸೊ ಫಸ್ಟು ನಾನು ಯಾವುದೇ ಟೆಕ್ನಿಷಿಯನ್ನ ನಾನು ಮಾತಾಡ್ತೀನಿ ಅಂದ್ರೂ ಅದು ರತನ್ಗೆನೆ. ಅವರು ಕೇವಲ ಒಂದು ನಿರ್ದೇಶಕರಲ್ಲ, ಅತ್ಯುನ್ನತವಾದ ನಮ್ಮ ಇಂಡಸ್ಟ್ರಿ ಕಂಡಿರುವಂಥ ಒಂದು ಬ್ಯೂಟಿಫುಲ್ ಪ್ರೊಡಕ್ಷನ್ ಡಿಸೈನರ್ ಅವರು. ಅವರು ಒಂದು ಲೆನ್ಸ್ ಮೂಲಕ ಯಾವ ರೀತಿ ಯಾವ ಫ್ರೇಮ್ನ ನೋಡ್ತಾರೆ ಅದನ್ನ ಬಹಳ ಕಡಿಮೆ ಜನಗಳು ನೋಡೋದು. ಅಷ್ಟೇ ಅಲ್ಲದೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇವಾಗ ನನಗೆ ಬರ್ತಾ ಇರೋಂಥ ಸಿನಿಮಾ ಬಿಳಿ ಚುಕ್ಕೆ ಹಳ್ಳಿ ಯಾಕೆ ಒಂದು ತೊನ್ನಿನ ಬಗ್ಗೆ ಮಾಡ್ತಾ ಇದೀವಿ. ಆ ಸಿನಿಮಾದ ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿದ್ದೆ ರತನ್ ಮತ್ತೆ ಕೃತಿ ಅವರು. ಅದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದ್ರೆ ನಮ್ಗಿದ್ದಂಥ ಬಜೆಟ್ಗೆ ಬಂದಿರೋಂಥ ಬ್ಯೂಟಿ ಆಫ್ ಫ್ರೇಮ್ಸ್ಗೆ ಅವ್ರು ಕೆಲಸ ಮಾಡಿರೋದಕ್ಕೆ ನಾನು ಎಷ್ಟು ಕೃತಜ್ಞತನಾದ್ರೂ ಕಡಿಮೆನೆ. ಅದೇ ರೀತಿ ಮಹೇಂದ್ರ ಗೌಡ ಕೂಡ ನಮ್ಮ ಫಿಲ್ಮಲ್ಲೂ ಒಂದು ಸಾಂಗ್ ಇದೆ. ಆ ಸಾಂಗ್ನ ತುಂಬಾ ಚೆನ್ನಾಗಿ ಬರೆದಂತ ಏಕೈಕ ವ್ಯಕ್ತಿ. ಯಾಕೆ ಏಕೈಕ ವ್ಯಕ್ತಿ ಹೇಳ್ತೀನಿ ಅಂದ್ರೆ 3 ಜನ ಲಿರಿಸಿಸ್ಟ್ ಕೂಡ ಸರ್ ಇದು ಮೀಟರ್ ಕೂರ್ತಿಲ್ಲ, ನಮಗೆ ಬರೆಯಕ್ಕಾಗಲ್ಲ ಅಂತ ಆನೆಸ್ಟ್ ಆಗಿ ಹೇಳಿದ್ರು. ಅದನ್ನ ಒಂದೇ ಟೇಕಲ್ ಬರೆದಂತ ಏಕೈಕ ವ್ಯಕ್ತಿ ಮಹೇಂದ್ರ ಗೌಡ. ಅಂಡ್ ಒಂದು ಲೈನ್ ಕೂಡ ನಾನು ಚೇಂಜ್ ಮಾಡ್ತಿಲ್ಲ ಅದರಲ್ಲಿ, ಅವ್ರ ಮುಂದೆನೆ ಹೇಳ್ತೀನಿ. ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ಫಿಲಮ್. ಈ ಫಿಲ್ಮ್ದು ಫುಟೇಜಸ್ ಲಾಂಗ್ ಬ್ಯಾಕೇ ರತನ್ ತುಂಬ ವರ್ಷಗಳಿಂದನೇ ನನಗೆ ತೋರಿಸಿದ್ದಾರೆ. ಇದ್ರ ಕತೆ ಕೂಡ ನನಗೆ ಒಂದು ಚಿಕ್ಕದಾಗಿ ಗೊತ್ತಿದೆ. ಅದು ನಾವೆಲ್ಲರೂ ಇಲ್ಲಿ ಕೂತಿರೋರೆಲ್ಲರೂ ಸ್ಪೆಷಲಿ ಕಾಂಟೆಂಟ್ ಫಿಲ್ಮ್ ಮೇಕರ್ಸೇ, ಹೊಸ ಪ್ರತಿಭೆಗಳ ಜೊತೆ ತುಂಬ ಪ್ರಯೋಗ ಮಾಡೋ ಅಂಥವ್ರು ನಾವು ಕೂಡ. ಸೊ ಇವತ್ತು ಶ್ರೀನಿನೂ ಹೇಳಿದ್ರು ಸ್ನೇಹಿತರಿಗೋಸ್ಕರ ಸ್ನೇಹಿತರಾಗಿ ಬಂದಿದ್ದೀವಿ. ಇದು ಸ್ನೇಹಿತರಿಗೋಸ್ಕರ ಸ್ನೇಹಿತರಿಂದ ನನ್ನ ಸಹೋದರನಿಗೋಸ್ಕರ ಸಹೋದರನಾಗಿ ಬಂದಿದ್ದೀನಿ ನಾನು ಈ ಫಿಲ್ಮ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ರತನ್ ನಮ್ಮನ್ನು ಕರೆದಿದ್ದಕ್ಕೆ. ಯಾಕಂದ್ರೆ ಒಂದ್ಸರಿ ನಮ್ಗೆ ಮುಜುಗರ ಆಗುತ್ತೆ, ನಮ್ಮನ್ನ ಸ್ಟೇಜ್ ಮೇಲೆ ಕರೆದು ಮಾತಾಡಕ್ಕೆ ಹೇಳ್ತಾರೆ, ಬಟ್ ಆಕ್ಚುಯಲ್ ಸೆಲೆಬ್ರಿಟೀಸ್ ಅವ್ರುಗಳು ಚೆನ್ನಾಗಿ ಫಿಲ್ಮ್ ಮಾಡಿರೋದಕ್ಕೆ ನಾವು ಬಂದು ಇಲ್ಲೇನೋ 2 ಮಾತು ಹೇಳ್ಬಿಡ್ತೀವಿ ಅಷ್ಟೇ. ಅವ್ರು ಹಾಕಿರೋ ಎಫರ್ಟ್, ಆ ಜರ್ನಿ, ಆ 4-5 ವರ್ಷದ ಶ್ರಮ ಪರದೆ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಮಕ್ಕಳುಗಳ ಜೊತೆ ಮಾಡೋದಷ್ಟು ಸುಲಭ ಅಲ್ಲ. ಯಾಕಂದ್ರೆ ಆ ಸೂಕ್ಷ್ಮತೆ ತುಂಬಾ ಚೆನ್ನಾಗಿ ನಾವು ಉಳಿಸ್ಕೋಬೇಕಾಗುತ್ತೆ. ಅಂಡ್ ಅವ್ರಿಗೆ ಹೇಳ್ಕೊಟ್ಟು ಮಾಡಿಸೋ ಅನ್ನೋದು ಕೂಡ ಪರದೆ ಮೇಲೆ ಸ್ವಲ್ಪ ಆ ಕಡೆ ಆಯ್ತು ಅಂದ್ರೆ ಹೆಚ್ಚಾಗಿ ಕಾಣಿಸುತ್ತೆ, ಸ್ವಲ್ಪ ಈ ಕಡೆ ಆಯ್ತು ಅಂದ್ರೆ ತುಂಬಾ ಕಡಿಮೆ ಕಾಣಿಸ್ಬಿಡುತ್ತೆ. ಅದನ್ನ ತುಂಬಾ ಸೂಕ್ಷ್ಮವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ನಿರ್ದೇಶಕರು ಬೇಕು. ಅಂಡ್ ಅವ್ರು ಡೈರೆಕ್ಷನ್ ಮಾಡ್ತಾರೆ ಅಂದ್ರೆ ನಮಗೂ ಸ್ವಲ್ಪ ಭಯ ಆಗುತ್ತೆ, ನಮ್ಮ ಕೆಲಸ ಎಲ್ಲ ಅವ್ರು ಕಿತ್ಕೊಬಿಡ್ತಾರೆ ಇವಾಗ ಒಳ್ಳೆ ಫಿಲ್ಮ್ಗಳು ಮಾಡ್ಬಿಟ್ಟು. ಸೊ ದಿಸ್ ಸಿನಿಮಾ ಇಸ್ ಗೋಯಿಂಗ್ ಟು ಮೇಕ್ ಡೆಫಿನೆಟ್ಲಿ ಗ್ರೇಟ್ ನೇಮ್ ಅಂತ ಹೇಳಿ ಅವ್ರಿಗೆ ಆಶಿಸ್ತಾ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಅಂಡ್ ಮಾಧ್ಯಮ ಮಿತ್ರರು ನಾನು ಕೇಳ್ಕೊಳ್ಳೋದು ಇಷ್ಟ, ಯಾವಾಗ್ಲೂ ಈ ತರ ಸಿನಿಮಾಗಳನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ದೇ ಹ್ಯಾವ್ ಬಿನ್ ವೆರಿ ಕೈಂಡ್. ಬಟ್ ಈ ತರ ಸಿನಿಮಾನ ಇನ್ನೂ ಸ್ವಲ್ಪ ಎತ್ತಿ ಹಿಡಿಬೇಕು ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಹೇಶ್ ಗೌಡ್ರೆ, ಧನ್ಯವಾದಗಳು. ಸ್ಟಾರ್ಟ್ ಆಗಿರುವಂತ ಒಂದು ಸಿನಿಮಾ ಇದು. ಬಹಳ ಸ್ನೇಹಿತರು ಬಗ್ಗೆ ಹೇಳಬೇಕು ಅಂತ ಅಂದರೆ ಸಂಪತ್ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ರತನ್, ಕೃತಿ, ಇವರೆಲ್ಲ ಬಾಲ್ಯ ಸ್ನೇಹಿತರು. ಸೊ ಅವ್ರ ಜೊತೆ ನನ್ನ ಜಗಳನೂ ಕೂಡ ಆಗಿದೆ, ಯಾಕೆ ಈ ಸಿನಿಮಾನ ತಡ ಮಾಡ್ತಿದ್ದೀರಾ ಅಂತ ರಿಲೀಸ್ ಮಾಡೋದಕ್ಕೆ. ಜೊತೆಗೆ ಆ ಸ್ನೇಹ ಅಷ್ಟು ಜನರು ರತನ್ನ ಅವರ ಒಂದು ಕನಸಿಗೋಸ್ಕರ ಅವರೆಲ್ಲರೂ ಕೈ ಜೋಡಿಸಿ ಗ್ರಹಣ ಅಂತ ಒಂದು ಪ್ರೊಡಕ್ಷನ್ ಹೌಸ್ನ ಸ್ಟಾರ್ಟ್ ಮಾಡಿ ಇವತ್ತು ಸೀಸ್ ಕಡ್ಡಿ ಅದ್ರ ಮುಖಾಂತರ ಈಗ ಆಲ್ರೆಡಿ ಅದಕ್ಕಿಂತ ಮುಂಚೆ ಅಂಶು ಬಂದಿತ್ತು, ಬಟ್ ಅದಕ್ಕಿಂತ ಮುಂಚೆ ಇದಾಗಬೇಕಾಯಿತು. ಯಾಕೆಂದರೆ 4 ಜನ ಮಕ್ಕಳನ್ನ ಇಟ್ಕೊಂಡು ಮಾಡಿರುವಂಥ ಒಂದು ಅದ್ಭುತವಂತ ಒಂದು ಸಿನಿಮಾ, 4 ವಿಭಿನ್ನವಾದಂತಹ ಕಥೆಗಳು ಎಣ್ದಿರುವಂಥದ್ದು. ಜೊತೆಗೆ ನಮ್ಮ ಸಂಜಯ್
ಅದ್ಭುತವಾದಂಥ ಪಾತ್ರನ ಮಾಡಿದ್ದಾರೆ. ಸೊ ಪ್ರಾಮಿಸಿಂಗ್ ಆಗಿದೆ ಅವ್ರ ಕ್ಯಾರೆಕ್ಟರ್ ಕೂಡ. ನಾನು ಟ್ರೈಲರ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆನೇ ಮಾತಾಡ್ತೇನೆ, ಯಾಕೆಂದರೆ ಆಲ್ರೆಡಿ ನಾವು ಒಂದಷ್ಟು ಕೂತ್ಕೊಂಡು ಕರೆಕ್ಷನ್ಸು ಮತ್ತೊಂದು ಇನ್ನೊಂದು ಕೂತ್ಕೊಂಡಾಗ ಸಿನಿಮಾ ನೋಡಿದ್ದೀವಿ ಹೇಗಿದೆ ಅಂತ. ಅದು ಹೇಗೆ ಬಂದಿದೆ ಅನ್ನೋದು ಗೊತ್ತಿದೆ. ಅಷ್ಟಿಲ್ದಲೇ ಅವಾರ್ಡ್ಸ್ಗಳು ಬಂದಿಲ್ಲ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ಸ್ಗಳೆಲ್ಲ ಬಂದಿಲ್ಲ. ಸೊ ಇದಕ್ಕೆಲ್ಲ ಪ್ರಮುಖವಾಗಿ ನಮ್ಮ ಡೈರೆಕ್ಟರ್ ರತನ್ ಅವರು ಕಾರಣಕರ್ತರಾಗ್ತಾರೆ. ಅವರ ಎಫರ್ಟು, ಅವರ ಯೋಚನೆ ಹೇಳಬೇಕು ಅಂತ ಅಂದರೆ ಈಸ್ ನಾಟ್ ಅ ಗುಡ್ ನರೇಟರ್, ಬಟ್ ಒಂದು ಒಳ್ಳೆ ಅದ್ಭುತವಂತ ಸಿನಿಮಾ ಮೇಕರ್ ಅವರು. ಆನೆಸ್ಟಾಗಿ ಹೇಳಬೇಕು ಅಂದರೆ ಅವ್ರ ಜೊತೆ ನಮ್ಮದು ಒಂದಷ್ಟು ಪ್ರಯತ್ನಗಳು ನಡೀತದೆ ಮುಂದಿನ ಸಿನಿಮಾಗಳ ಬಗ್ಗೆ. ಸೊ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆಯ ಸಿನಿಮಾ, ಒಂದು ಒಳ್ಳೆಯ ಕಾಂಟೆಂಟ್ನ ನೀವು ಕನ್ನಡಕ್ಕೆ ಕೊಡ್ತಾ ಇದ್ದೀರಾ ಒಂದು ತಂಡವಾಗಿ. ಪ್ರಾಮಿಸಿಂಗ್ ಆಗಿರುವಂಥ ತಂಡ, ಇದು ಹಿಂಗೆ ಸಾಗಲಿ, ಒಳ್ಳೇದಾಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವೆಲ್ಲರೂ ಇಲ್ಲಿವರೆಗೂ ಒಳ್ಳೆ ಕನ್ನಡ ಸಿನಿಮಾಗಳನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಇನ್ನು ಮುಂದಕ್ಕೆ ಕೈ ಬಿಡಲ್ಲ ಅನ್ನೋ ನಂಬಿಕೆನೂ ಇದೆ. ಅದೇ ರೀತಿ ನಮ್ಮ ಸಿನಿಮಾನು ಕೂಡ ಕೈ ಬಿಡ್ದಂಗೆ ಮುಂದಕ್ಕೆ ತಗೊಂಡೋಗ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಚರರಾಜ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ನಾವು ಯಾವಾಗಲಾದರೂ ಕೆಲವೊಂದ್ಸಲ ಏನು ಗೊತ್ತಿಲ್ಲದಲ್ಲೇ ಮಾಡ್ತೀವಲ್ವಾ, ಅದು ಯಾವಾಗಲೂ ಒಂದು ಔಟ್ಪುಟ್ ತುಂಬ ಚೆನ್ನಾಗಿರುತ್ತೆ ಗೊತ್ತಿಲ್ಲದಲ್ಲೇ ಮಾಡಿದಾಗ. ಕೆಲವೊಂದ್ಸಲ ಎಲ್ಲ ಗೊತ್ತಿದ್ದು ಮಾಡಿದಾಗಲೇ ಏನೋ ಒಂದು ಸ್ವಲ್ಪ ಎಡುತ್ತೀವಿ, ಗೊತ್ತಿಲ್ಲದಲ್ಲೇ ಮಾಡಿದಾಗ ಔಟ್ಪುಟ್ ಸಖತ್ತಾಗಿರುತ್ತೆ. ಒಂದು ಏನು ಅಂದರೆ ಆ ಸಿನಿಮಾ ಇಡೀ ಟ್ರೈಲರಲ್ಲಿ ಏನೋ ಆ ಇನೋಸೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಥಿಂಕ್ ಆ ಇನೋಸೆನ್ಸ್ ಯಾವಾಗಲೂ ಕ್ಯಾರಿ ಆಗುತ್ತೆ, ಯಾವಾಗಲೂ ಹಾರ್ಟ್ ಟಚಿಂಗ್ ಅನಿಸುತ್ತೆ. ನಾವು ಈ ಥರ ಸಿನಿಮಾಗಳು ಮೇಯೊಳಗನ್ನು ತಮಿಳಲ್ಲಿ ಅಥವಾ 96 ಈ ಥರದೆಲ್ಲ ನೋಡಿದ್ದೀವಿ, ಆ್ಯಂಡ್ ಅಲ್ಲಿ ತುಂಬ ಒಳ್ಳೆ ಪ್ರಶಂಸೆ ಸಿಕ್ಕಿರುತ್ತೆ ಆ ಸಿನಿಮಾಗಳಿಗೆ. ಸೊ ಈ ಥರ ಒಂದು ಸಿನಿಮಾಗಳು ನಾನು ಹೇಳೋದು ಗೆಲ್ಲಿ ಅನ್ನೋದಕ್ಕಿಂತ ಕಮರ್ಷಿಯಲ್ ಆಗಿ ಗೆಲ್ಲಬೇಕು. ಯಾಕೆಂದರೆ ಈ ಸಿನಿಮಾಗೆ ಯಾರು ಕಾಸು ಹಾಕಿರ್ತಾರೋ ಅವ್ರೊಂದು 5ರಷ್ಟು ಕಾಸು ಮಾಡಿದ್ರೆ ಅದ್ರ ಹಿಂದೆ ಇನ್ನೊಂದು 2 ಈ ಥರದ ಸಿನಿಮಾಗಳು ತೆಗಿತಾರೆ. ಡೈರೆಕ್ಟರ್ಗೆ ಇನ್ನೊಂದು 10 ಸಿನಿಮಾ ಸಿಗುತ್ತೆ, ಆ್ಯಕ್ಟರ್ಸ್ಗಳಿಗೆ ಇನ್ನೊಂದು 10 ಸಿನಿಮಾ ಸಿಗುತ್ತೆ, ಟೆಕ್ನಿಷಿಯನ್ಸ್ಗೆ ಇನ್ನೊಂದು 10 ಸಿನಿಮಾ ಸಿಗುತ್ತೆ. ಆ್ಯಂಡ್ ದಟ್ ಈಸ್ ಹೌ ಇಂಡಸ್ಟ್ರಿ ವಿಲ್ ಗ್ರೋ. ಆ್ಯಂಡ್ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್ ಫ್ರಮ್ ಎವ್ರಿ ಒನ್. ಇದು ಬರೀ ಯಾರು ಒಬ್ರು ಮಾಡೋಕ್ಕಾಗೋದಿಲ್ಲ. ಎಲ್ಲ ಆ ಥರ ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು, ಹೊಸ ನಟರು, ಹೊಸ ಟೆಕ್ನಿಷಿಯನ್ಸು ಎಲ್ಲರೂ ಅವ್ರೇನು ಸೀಸ್ ಕಡ್ಡಿ ಅಂತ ಒಂದು ಹೆಸರಿಟ್ಟಿದಾರಲ್ಲ, ಆ ಥೀಮ್ ಒಳಗಡೆನೆ ಪೋಸ್ಟರ್ಸ್ನ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾನ. ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಸಿಗಲಿ ನಿಮಗೆ, ನಮ್ಮ ಇಂಡಸ್ಟ್ರಿಯ ಎಲ್ಲ ಏನೋ ಹೀರೋಗಳು, ಡೈರೆಕ್ಟರ್ಗಳು ಅಥವಾ ತುಂಬ ದೊಡ್ಡ ದೊಡ್ಡ ಗಣ್ಯರು ಎಲ್ಲರೂ ಸಪೋರ್ಟ್ ಸಿಗಲಿ, ಎಲ್ರಿಗೂ ಸಿನಿಮಾ ತೋರಿಸಿ. ಸೊ ಐ ಥಿಂಕ್ ದಿಸ್ ಫಿಲ್ಮ್ ಶುಡ್ ಡೂ ವೆಲ್. ಆ್ಯಂಡ್ ನಾನು ಕೇಳ್ಕೊಳ್ಳೋದು ಒಂದು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಲಿ, ಅದಕ್ಕೆ ಏನು ಬೇಕೋ ಅದೆಲ್ಲ ಮಾಡಿ ನೀವು, ಅದೇ ಇಂಪಾರ್ಟೆಂಟ್. ಇವಾಗ ಗೆಲ್ಲಿ ಅನ್ನೋದು ಓಕೆ, ಬಟ್ ಕಾಸು ಬರೋದು ಇಂಪಾರ್ಟೆಂಟು. ಸೊ ಈ ಸಿನಿಮಾಯಿಂದ ನಿಮಗೆ ಕಾಸು ಬರಲಿ. ಥ್ಯಾಂಕ್ ಯು ಸೊ ಮಚ್. ಮಲ್ಲಿ ಸರ್ ಇರ್ಬೋದು, ಮಹೇಶ್ ಗೌಡ ಸರ್ ಇರ್ಬೋದು, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಆಮೇಲೆ ಮಾಧ್ಯಮದವರು, ನೀವೊಂದು ಕೈ ಆದರೆ ಅವರು ಒಂದು ಕೈ, 2 ಕೈಯಿಂದ ಹೇಳಿದ್ರೆ ನಾವು ಡೆಫಿನೆಟಾಗಿ ಮೇಲೆ ಬಂದೇ ಬರ್ತೀವಿ. ಮಾತಾಡೋದು ತುಂಬ ಇದೆ, ಸೊ ಅದಕ್ಕೆ ನಾನು ಮೈಕ್ನ ಪಾಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ಬರವಣಿಗೆ ಬಗ್ಗೆ ಹೇಳ್ಬೇಕು ಅಂದರೆ ಅದು ಮೀಟ್ರ್ ಕೆಲವೊಬ್ಬರಿಗೆ ಅಂದರೆ ಈಸಿಯಾಗಿ ಸಿಗುತ್ತೆ, ನನಗೆ ಮೀಟ್ರ್ ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ ಸರ್. ಅದು ಬಿಟ್ಟರೆ ಇನ್ನೇನೂ ಇಲ್ಲ, ಮೀಟ್ರ್ ಚೆನ್ನಾಗಿ ಸಿಗುತ್ತೆ ನನಗೆ. ಸೊ ಹಾಗಾಗಿ ಬರೆದಿರೋದು ಅಷ್ಟೇ. 17,000 ಬರ್ದಿದೆ ಸರ್. ಒಂದು 5 ರಿಲೀಸ್ ಆಗಿದೆ, ಇನ್ನು ಮುಂದೆ ಬರೋದಿದೆ. ಇದೇ ಸಿನಿಮಾದಲ್ಲಿ 2 ಸಾಲು ಹೇಳ್ತೀನಿ. ಒಂದು ಮೋಟಿವೇಶ್ನಲ್ ಸಿಚುವೇಶನ್ ಆ ಥರದ್ದು. ಯಾರ್ಯಾಕೆ ಬರಬೇಕು ನೀ ನಂಬು ನಿನ್ನನ್ನೇ, ಕೈ ಎತ್ತಿ ಮುಗಿಯೋದು ಕಾಲು ತೊಳಿವ ಕಲ್ಲನ್ನೇ ಅಂತ. ಸೊ ಈ ಥರದ್ದು ಒಂದು ಮೋಟಿವೇಶ್ನಲ್ ಸಾಂಗಲ್ಲಿ ಈ ಥರದ್ದು 2 ಸಾಲು ಬರುತ್ತೆ. ಇಲ್ಲ, ಪೂರ್ತಿ ಕಂಟೆಂಟ್ ಹೇಳಿದ್ರು. ಅವ್ರು ಯಾರಿಗೆ ಹೇಳಿದ್ರು ಪೂರ್ತಿ ಕಂಟೆಂಟ್ ಹೇಳ್ತಾರೆ. ಆಮೇಲೆ ತುಂಬ ಕ್ಲಾರಿಟಿಯಿಂದ ಹೇಳ್ತಾರೆ. ಅಂದರೆ ಅವ್ರ ಕ್ಲಾರಿಟಿಯಿಂದ ಹೇಳಿದಾಗಲೇ ನಾವು ಕರೆಕ್ಟಾಗಿ ಮಾಡೋದು, ಇಲ್ಲಾಂದರೆ ಕನ್ಫ್ಯೂಷನಲ್ಲಿ, ಅವರು ಕನ್ಫ್ಯೂಷನ್ ಇದ್ದು ನಾವು ಕನ್ಫ್ಯೂಷನ್ ಇದ್ದರೆ ಬರೋ ಪ್ರಾಡಕ್ಟ್ ಕನ್ಫ್ಯೂಷನಲ್ಲಿ ಇರುತ್ತೆ. ಸೊ ಅವ್ರು ತುಂಬ ಕ್ಲಾರಿಟಿಯಿಂದ ಹೇಳ್ತಾರೆ. ಓಕೆನಾ? ಇದು ನನ್ನ ಫಸ್ಟ್ ಪ್ರೆಸ್ ಮೀಟು. ನನಗೆ ಗೊತ್ತಿಲ್ಲ ನಾನು ಹೆಂಗೆ ಮಾತಾಡ್ತೀನಿ ಅಂತ. ಇಫ್ ಐ ಗೋ ರಾಂಗ್ ಕ್ಷಮಿಸ್ಬಿಡಿ. ಶ್ರೀನಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವರು ಆ್ಯಕ್ಚುಲಿ ನನ್ನ ಫ್ರೆಂಡ್ ಅಮೋಘ, ನಾನು ಅವನು ಥಿಯೇಟರ್ ಮಾಡ್ತಿದ್ವಿ. ಅವನು ನನ್ನ ಫಿಲಮಲ್ಲಿ ಕೆಲಸ ಮಾಡಿಯಾನೆ, ಆ್ಯಕ್ಟ್ ಮಾಡಿಯಾನೆ. ಅವನು ಶ್ರೀನಿ ಸರ್ಗೆ ಕೋ-ಡೈರೆಕ್ಟು ಒಂಥರ, ಅವನು ಡಿರೆಕ್ಟು ಕೋ-ಡೈರೆಕ್ಟ್ ಇಲ್ಲ ಅವನು. ಸೊ ಅವ್ನು ಕೇಳಿದ, ಅವ್ನು ಕೇಳಿದ ತಕ್ಷಣ ಒಪ್ಕೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಒಬ್ಲೈಜಿಂಗ್. ಆಮೇಲೆ
ಸಾಗರ್ ಅವ್ರು ಬಂದಿದ್ದಾರೆ. ಸಾಗರ್ ಮಹೇಂದ್ರ ಗೌಡ್ರು ಆಮೇಲೆ ಸಂಜು ಅವರು ಒಂದ್ಸತಿ ಕೇಳಿದ ತಕ್ಷಣನೇ ಬಂದಿದ್ದಾರೆ. ಅಂದರೆ ಅವರು ನಾನು ಟೈಮ್ ಚೆಕ್ ಮಾಡ್ತೀನಿ ಇದೆಲ್ಲ ಏನೂ ಹೇಳಿಲ್ಲ. ಸೊ ಬೋತ್ ಆಫ್ ಯು ಥ್ಯಾಂಕ್ಸ್ ಸೋ ಮಚ್ ಫಾರ್ ಕಮಿಂಗ್. ಎವ್ರಿ ಪರ್ಸನ್ ದಟ್ ಯು ಕಮ್ ಅಕ್ರಾಸ್ ಈಸ್ ಅ ಗಾಡ್, ಫೆಲೋ ಗಾಡ್ ಅಂತ ಹಂಗೆ ಅನ್ಕೊಂಡು ಕಾನ್ಸೆಪ್ಟ್ ಮಾಡಿ, ಸೊ ಅದಕ್ಕೆ ಈ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಒಂದೊಂದು ಕ್ಯಾಟಲಿಸ್ಟ್ ಆಗಿ ಒಂದು ಅಡಲ್ಟ್ ಪ್ರೊಟಾಗನಿಸ್ಟ್ಗಳನ್ನು ಇಂಟ್ರಡ್ಯೂಸ್ ಮಾಡಿದ್ವಿ. ಅದ್ರಲ್ಲಿ ಮಹೇಂದ್ರ ಗೌಡ್ರು, ಸಂಜು, ಸೌಮ್ಯ ಜಗನ್ಮೂರ್ತಿ ಅಂತ ಅವ್ರು ಬಂದಿಲ್ಲ. ಸೊ ಅವರೆಲ್ಲರೂ ಅಡಲ್ಟ್ ಪ್ರೊಟಾಗನಿಸ್ಟ್ಗಳಾಗಿ ಮಾಡಿದ್ದಾರೆ. ಸೊ ಇದು ಬೇಸ್ ಆಗಿ ಚಿಲ್ಡ್ರನ್ಸ್ ಫಿಲ್ಮ್ ಆದ್ರೂ, ಬಟ್ ಇಟ್ಸ್ ಎಲ್ಲರೂ ಅಂದರೆ ಆಲ್ ಏಜ್ ಗ್ರೂಪ್ಸ್ ಕ್ಯಾನ್ ರಿಲೇಟ್ ಟು ದಿಸ್ ಫಿಲ್ಮ್. ಯಾಕಂದರೆ ಲೈಫ್ ಲೆಸನ್ ಈಸ್ ಟು ಎವ್ರಿಬಡಿ. ಹೌದು ಸರ್, ಎಲ್ಲಾನು ಕ್ಲೈಮ್ಯಾಕ್ಸಿಗೆ ಬರುತ್ತೆ. ಸೊ ವಿಕ್ರಮ್ ಬೇತಾಳ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ, ಇವಾಗ ವಿಕ್ರಮ ಬೇತಾಳ ಒಂದು ಕತೆ ಹೇಳ್ತಾನೆ ವಿಕ್ರಮ ಅದಕ್ಕೆ ಎಲ್ಲಾನು ಅದನ್ನ ಓಕೆ ಈ ಕತೆ ಹಿಂಗೆ ಅಂತ ಮೆಟಾಫರ್ಸ್ನ ರಿವೀಲ್ ಮಾಡ್ಕೊಂಡು ಹೋಗ್ತಾನೆ. ಸೊ ಅದೇ ಕಾನ್ಸೆಪ್ಟ್ ಅಲ್ಲೇನೆ ಎಲ್ಲ ಕತೆಗಳು ಅದಕ್ಕೆ ಒಂದ್ ಕಡೆ ಬಂದು ಜಾಯ್ನ್ ಆಗುತ್ತೆ. ಸರ್ 2020 ಡಿಸೆಂಬರ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಅಂದರೆ ಪೀಕ್ ಕೋವಿಡ್ ಟೈಮು. ಸೊ 2021 ಮತ್ತೆ ಲಾಕ್ಡೌನ್ ಆಯಿತು. 2021 ಡಿಸೆಂಬರಿಗೆ ಎಂಡ್ ಮಾಡಿದ್ದು ಶೂಟಿಂಗ್ನ. ಸೊ 2022 ಸರ್ಟಿಫೈ ಆಗಿದ್ದು ಫಿಲ್ಮ್. 2022 ಡಿಸೆಂಬರು ಸರ್ಟಿಫಿಕೇಶನ್ ಬಂತು. ಸರ್ ಫೆಸ್ಟಿವಲ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗೇ ಇತ್ತು ಸರ್. ಅಂದರೆ ಕೆಲವು ಫೆಸ್ಟಿವಲ್ಸು ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸು, ಕೆಲವು ಲೂಪ್ ವರ್ಮ್ ಒಂದೊಂದು ಓಕೆ ಆಗಿತ್ತು, ಬಟ್ ಒಂದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮೆಲ್ಬರ್ನ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲಿ ರೆಸ್ಪಾನ್ಸ್. ಅಂದರೆ ಮೆಲ್ಬರ್ನಿಂದ ನನಗೆ ಫೆಸ್ಟಿವಲ್ ಆರ್ಗನೈಸರ್ಸ್ ತುಂಬ ಜನ ಮೆಸೇಜ್ ಮಾಡಿದ್ರು ಸಖತ್ತಾಗಿದೆ ಈ ಫಿಲ್ಮು ಅಂತ. ಬಟ್ ಅಲ್ಲಿ ರೀಸೆನ್ಸರ್ ಮಾಡಬೇಕಿತ್ತು, ಯಾಕಂದರೆ ಮುಸ್ಲಿಂ ಹುಡುಗಂದೊಂದು ಕತೆ ಇತ್ತು. ಸೊ ಅಲ್ಲಿಂದು ಸರ್ಟಿಫಿಕೇಶನ್ ಪ್ರಕಾರ ರೀಸೆನ್ಸರ್ ಮಾಡಿ ಅಲ್ಲಿ ಸ್ಕ್ರೀನ್ ಮಾಡಿದ್ರು. ಮಾಡಿದ್ವಿ, ಸೆಲೆಕ್ಟ್ ಆಗಲಿಲ್ಲ ಸರ್. ಇಲ್ಲ ಸರ್, ರೀಸನ್ ಎಲ್ಲಿ ಕೊಡ್ತಾರೆ ಸರ್? ಅಂತ ಅವರು ಒಂದು 7 ನಿಮಿಷದ್ದೊಂದು ನಾವು ಇದೊಂದು ಅಟೆಂಪ್ಟ್ ಮಾಡಿದೀವಿ ಸರ್. ಇದರಲ್ಲಿ ಒಂದು 7 ನಿಮಿಷದ್ದು ಪ್ರಾಪರ್ ಕರ್ನಾಟಿಕ್ ಕ್ಲಾಸಿಕಲ್ ಹಾಡೊಂದು ಇದೆ, ಪ್ರಾಪರ್ ಕರ್ನಾಟಿಕ್ 7 ನಿಮಿಷದ್ದು. ಅದಕ್ಕೆ ಆ ಹುಡುಗಿ ಲಿಪ್ಸಿಂಕ್ ಮಾಡಿಯಾಳೆ, ಫುಲ್ ಹಾರ್ಡ್ ಲಿಪ್ಸಿಂಕ್ ಮಾಡಿಯಾಳೆ, ಅಂದರೆ ಸ್ವರಗಳು ಸೇರಿ. ಸೊ ಅದು ಅವಳು ಅದೇ ರಿಹರ್ಸ್ ಮಾಡಿದ್ದಾಳೆ. ಅದು ಐ ಥಿಂಕ್ ಅದೊಂದು ಅಟೆಂಪ್ಟ್ ವರ್ಕ್ ಆಗುತ್ತೆ ಅಂತ. ಅದ್ರ ಲಿರಿಕ್ಸ್ ಬರೆದಿದ್ದು ಸಿಂಗಾಪುರಲ್ಲಿ ಒಬ್ರು ಅನುಜಯ ಅಂತ ಲಿರಿಸಿಸ್ಟ್, ಅವರು ಕವನಗಳೆಲ್ಲ ಬರೀತಿದ್ರು. ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಈ ಹಾಡು ಬರೀತೀನಿ ಅಂತ ಟ್ಯೂನ್ ಆದ್ಮೇಲೆ ಹಾಡು ಬರ್ದಿದ್ದಾರೆ ಅದಕ್ಕೆ. ಸೂರ್ಯಗ್ರಹಣ ಅಲ್ಲ ಸರ್, ಅಂದರೆ ಗ್ರಹಣ ಅಂದರೆ ಟು ಕ್ಯಾಪ್ಚರ್ ಲೈಟ್, ಛಾಯಾಗ್ರಹಣ ಟು ಕ್ಯಾಪ್ಚರ್ ಲೈಟ್ ಅಂತ. ಸೊ ಅದಕ್ಕೆ ಬರೀ ಗ್ರಹಣ ಇಟ್ಕೊಂಡಿದ್ದೀವಿ. ವಿ ಕ್ಯಾಪ್ಚರ್ ಲೈಟ್ ಫಿಲ್ಮ್ ಮೇಕರ್ಸ್ ಆಗಿ, ಸೊ ಅದಕ್ಕೆ ಗ್ರಹಣ ಅಂತ ಇಟ್ಟಿದ್ದೀವಿ. ಹೋಪ್ಫುಲಿ ಸರ್, ಥ್ಯಾಂಕ್ ಯು. ಏನಂದ್ರೆ ಈ ಹುಡುಗ ಒಂದು ಫಿಲ್ಮ್ ನೋಡ್ಬೇಕು ಸರ್, ಸಿನಿಮಾದಲ್ಲಿ ನೋಡ್ತೇನೆ. ಅಲ್ಲ, ಅದು ವಾಲ್ ಪೋಸ್ಟರ್ ಸರ್. ಅಂದ್ರೆ ಪೋಸ್ಟರ್ಸ್ ಅವ್ನು ಏನಂದ್ರೆ ಅವನು ಗರಾಜ್ಗೆ ಹೋಗ್ತಾನೆ, ಗರಾಜಲ್ಲಿ ಕೆಲಸ ಮಾಡೋ ಹುಡುಗ. ಸೊ ಅವನು ಪ್ರತಿನಿತ್ಯ ಅವ್ನ ಮನೆಯಿಂದ ನಡ್ಕೊಂಡು ಹೋಗ್ಬೇಕಂದ ಒಂದು ವಾಲ್ ಪೋಸ್ಟರ್ ಇರುತ್ತೆ, ಅಂದ್ರೆ ಒಂದು ವಾಲು, ಅದ್ರ ಮೇಲೆ ಪೋಸ್ಟರ್ಸ್ ಹಾಕ್ತಾ ಇರ್ತಾರೆ ಫಿಲ್ಮ್ದು. ಸೊ ಅವನು ಪ್ರತಿ ವಾರ ಒಂದೊಂದು ಫಿಲ್ಮ್ ನೋಡ್ತಾನೆ. ಸೊ ಅದರಲ್ಲಿ ಇದೊಂದು ಫಿಲ್ಮ್ದು ಪೋಸ್ಟರ್. ಆ ಫಿಲ್ಮ್ ಪೋಸ್ಟರು ಅವನ್ನ ಚೇಂಜ್ ಮಾಡುತ್ತೆ, ಆ ಫಿಲ್ಮ್ ಮಾಡಿದವ್ರನ್ನ ಚೇಂಜ್ ಮಾಡುತ್ತೆ ಅನ್ನೋದೇ ದ ಹೋಲ್ ಕಾನ್ಸೆಪ್ಟ್. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಖುಷಿಯಾಗಿದೆ. ನಾನು ತುಂಬ ಕನ್ನಡ ಫಿಲಮ್ಸ್, ಎಲ್ಲ ಫಿಲಮ್ಸು ನೋಡ್ತೀನಿ ನಾನು, ಲೈಕ್ ಫಿಲಮ್ ಬಫ್ ನಾನು. ಸೊ ನನಗನ್ಸಿದ್ದು ಇದರಲ್ಲಿರೋ ಕೆಲವು ಪಾಯಿಂಟ್ಸ್ ನೀವು ಬೇರೆ ಯಾವ ಸಿನಿಮಾಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಯುನಿಕ್ ಆಗಿದೆ. ಸೊ ಈ ಕತೆ ಸ್ಟಾರ್ಟ್ ಆದಾಗೂ ನಾವು ಒಂದು ಅಂದ್ಕೊಂಡಿದ್ದೆ, ಹೇಗೆ ರತನ್ 5 ಸಿನಿಮಾ ಇದೆ, 5 ಸ್ಟೋರೀಸ್ ಇದೆ ಅಂತ ಹೇಳಿದ್ರು. ಆ 5 ಸಿನಿಮಾಗಳನ್ನು ತುಂಬ ಯೂನಿಕ್ ಆಗಿ ಸ್ವಲ್ಪ ಯೂನಿಕ್ ಪಾಯಿಂಟ್ಸ್ ಇರಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ಸ್ಕ್ರಿಪ್ಟ್ ಎಲ್ಲ ಬರೆದಿದ್ದು. ನಾನು ಆಲ್ಮೋಸ್ಟ್ ಡೇ 1 ಇಂದ ಇನ್ವಾಲ್ವ್ ಆಗಿದ್ದೀನಿ ಟೀಮ್ ಜೊತೆ. ಅಂದರೆ ಫಸ್ಟ್ ಆಫ್ ಆಲ್ ನಾನು ರತನ್ ಕೃತಿ ಎಲ್ಲ ನಾವು ಯಾವಾಗ ಫ್ರೆಂಡ್ಸ್ ಆದ್ವಿ ಅಂತ ನಮಗೆ ಗೊತ್ತಿಲ್ಲ. ಅಷ್ಟು ಆ ವಯಸ್ಸಿಂದ ನಾವೆಲ್ಲ ಫ್ರೆಂಡ್ಸ್, ಒಂದೇ ಸ್ಕೂಲಲ್ಲಿ ಓದಿದ್ದು, ಒಟ್ಟಿಗೆ ಬೆಳೆದಿದ್ದು ಎಲ್ಲ. ಇನ್ಫ್ಯಾಕ್ಟ್ ಇಂಜಿನಿಯರಿಂಗ್ ತನಕ ನಾನು ರತನ್ ಸೇಮ್ ಕಾಲೇಜ್, ಸ್ಕೂಲ್ ಕಾಲೇಜ್ ಎಲ್ಲ ಸೇಮು. ಸೊ ಹಾಗೆ ಸ್ಟಾರ್ಟ್ ಆಗಿದ್ದು. ಸೊ ಫಸ್ಟ್ ಡೇ 1 ಇಂದ ಗೊತ್ತು ನಮಗೆ ಸಿಸ್ಕಡಿ ಬಗ್ಗೆ ಇನ್ವಾಲ್ವ್ ಆಗಿದ್ದೀವಿ. ಮತ್ತು ಆ ಯೂನಿಕ್ ಪಾಯಿಂಟ್ ಎಲ್ರಿಗೂ ಲಿಂಕ್ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹೋಪ್ಫುಲಿ ಸಕ್ಸಸ್ ಆಗಲಿ ಸಿನಿಮಾ ಅಂತ ಕೇಳ್ಕೊತೀನಿ. ಯಾ
ಅವರು ಇಂಜಿನಿಯರ್. ಒಂದು ಕಂಪನಿಯಲ್ಲಿ ಡೈರೆಕ್ಟರ್, PwC ಅಂತ ಒನ್ ಆಫ್ ದ ಟಾಪ್ ಮಾಸ್ಟ್ ಕಂಪನಿ, ಅದರಲ್ಲಿ ಒಂದು ಡೈರೆಕ್ಟರ್. ಗೊತ್ತು ಸರ್. ಹೌದು ಸರ್. ಅದಿದೆ ಸರ್, ಅದು ಪ್ಲಾನ್ ಇದೆ ಸರ್. ಪೋಸ್ಟ್ ರಿಲೀಸ್ ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದ್ರ ಮೇಲೆ. ಓಕೆ ಓಕೆ ಶೋರ್ ಸರ್. ಅದು ಇವರು ಮಹೇಂದ್ರ ಸರ್ ಸ್ವಲ್ಪ ಅದಕ್ಕೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ, ಸೊ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸಂಪತ್. ಅದೇ ನಾವು ಮೂವರು ಚೈಲ್ಡ್ಹುಡ್ ಫ್ರೆಂಡ್ಸು. ಈ ಸಿನಿಮಾ ಬಗ್ಗೆ ರತನ್ ನನಗೆ, ನಾವಿಬ್ಬರು ಆರ್ಟ್ ಮಾಡ್ತೀವಿ ಬೇಸಿಕಲಿ. ಸೊ ಆರ್ಟ್ ಮಾಡ್ತಿದ್ದಾಗ ಒಂದು ಸತಿ ಗಾಡೀಲಿ ಹೋಗ್ತಾ ಅವ್ನು ಹೇಳ್ದ, ದಡಿ ಆಯ್ತಾರ ನಾನೊಂದು ಕತೆ ಓದಿದೆ, ಸಖತ್ತಾಗಿದೆ, ಏನಂತೀಯ ಅಂತ ಅಂದ್ಬಿಟ್ಟು ಅಂದ. ಸರ್ ನನಗೆ ಸಖತ್ತಾಗಿದೆ, ಪೆನ್ಸಿಲು ಯುನಿಕ್ ಆಗಿದೆ, ಟ್ರೈ ಮಾಡೋಣ ಅಂತಂದೆ. ಸೊ ಅದಾದಮೇಲೆ ಇವನು ಹೇಗೆ ನಮಗೆ ಸಿನಿಮಾಗೆ ದುಡ್ಡು ಹಾಕಿದ್ದು ಅಂತ ಅನ್ಸಿದ್ರೆ, ನಾನು ಇವನು ಮತ್ತು ನಮ್ಮ ಸಿನಿಮಾಟೋಗ್ರಫರು ನನ್ನ ಫ್ರೆಂಡ್ದೊಂದು ಗರಾಜಲ್ಲಿ ಒಂದು ಬೈಕ್ದು ಶೂಟ್ ಮಾಡ್ತಾ ಇದ್ವಿ. ಅಂದರೆ ಒಂದು ಆ್ಯಡ್ಸ್ಗೆ ಅಪ್ರೋಚ್ ಮಾಡೋಣ, ನಾವೇ ಇಂಡಿಪೆಂಡೆಂಟಾಗಿ ಮಾಡೋಣ ಅಂತ. ಆವತ್ತು ಅವಾಗ ಇವನು US ಅಲ್ಲಿದ್ದ, US ಇಂದ ಬಂದಿದ್ದ, ಸುಮ್ಮನೆ ನಮ್ಮ ವರ್ಕ್ನ ನೋಡ್ತಾ ಇದ್ದ. ಹಂಗೆ ಅಂದರೆ ಲೈಕ್ ನಮ್ಮ ಜೊತೆ ಇರಬೇಕು ಅಂತ ಬಂದ, ಕೂತ್ಕೊಂಡು ವರ್ಕ್ ನೋಡ್ತಾ ಇದ್ದ. ಸೊ ಈ ಸಾ ಹಾನೆಸ್ಟಿ ಟುವರ್ಡ್ಸ್ ದ ವರ್ಕ್. ಸೊ ಅದಾದಮೇಲೆ ನಾವು ವಾಪಸ್ ಹೋಗಾದ್ಮೇಲೆ ಇವನು ಫೋನ್ ಮಾಡಿದ್ದಾನೆ, ಮಗ ನನ್ನ ಹತ್ರ ಒಂದಷ್ಟು ಅಮೌಂಟ್ ಇದೆ, ನೀವು ಸಿನಿಮಾ ಮಾಡ್ತೀರಂದರೆ ಪ್ಲ್ಯಾನ್ ಮಾಡಿ ಅಂತ. ಸೊ ಇನಿಷಿಯಲಿ ನಾವು ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಚೈಲ್ಡ್ ಇಶ್ಯೂ. ಫಸ್ಟ್ ಅಂದ್ಕೊಂಡಾಗ ಕತೆ 5 ಲಕ್ಷದಲ್ಲಿ ಮಾಡೋಣ, 4 ಲಕ್ಷದಲ್ಲಿ ಮಾಡೋಣ ಅಂತ ಒಂದು ಥಾಟ್ ಬಂದಿದ್ದು ಅಮೇಚರಿಶ್ ಆಗಿ. ಅದಾದಮೇಲೆ ಹೋಗ್ತಾ ನಾವು ವರ್ಕ್ ಮಾಡ್ತಾ ಆ್ಯಡ್ಸಲ್ಲಿ ವಿ ಗಾಟ್ ಟು ನೋ ದ ಮ್ಯಾಗ್ನಮ್ ಆಫ್ ಇಟ್. ಸೊ ಅದ್ರ ಪ್ರಕಾರನೇ ಪ್ಲ್ಯಾನ್ ಮಾಡಿಕೊಂಡು ಸಿನಿಮಾ ಮಾಡಿದ್ವಿ. ಸೊ ಇದನ್ನು ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ಕೊಂಡೇ ಮಾಡಿದ್ದು. ಕೋವಿಡ್ ಟೈಮಲ್ಲಿ ನಿಮಗೆ ಗೊತ್ತು ಹೇಗಿರುತ್ತೆ ಅಂತಂದ್ಬಿಟ್ಟು ಎಲ್ಲರಿಗೂ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು, ಅವಾಗ ಏನಲ್ಲೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಯಾರೋ ಒಬ್ರು ಬಿದ್ದು ಸತ್ತೋಗ್ಬಿಟ್ರು, ಅದು ಕಮಲ್ ಹಾಸನ್ ಅವ್ರದ್ದು ಯಾವುದೋ ಒಂದು ಫಿಲ್ಮ್ದು. ಸೊ ಇನ್ಶೂರೆನ್ಸ್ ಇರಲಿಲ್ಲ ಅಂತೆಲ್ಲ. ಸೊ ವಿ ಪ್ಲ್ಯಾನ್ ಮಾಡಿ ನಮ್ಮ ಲೈಟ್ ಟೀಮ್ಗೆ, ನಮ್ಮ ಅಸೋಸಿಯೇಟ್ಸ್ಗೆ ಎಲ್ಲರಿಗೂ ಇನ್ಶೂರೆನ್ಸ್ ಮಾಡಿಸಿದ್ವಿ ಸರ್ ನಾವು. ಸೊ ಅದು ಕ್ಯಾರಿ ಆಯಿತು, 1 ಇಯರ್ಗೆ ಅಂತಲೇ ಇನ್ಶೂರೆನ್ಸ್ ಮಾಡಿಸಿದ್ವಿ. ಲಕ್ಕಿಲಿ ನಾವು ಫಿಲ್ಮು ಅದರೊಳಗನೆ ಮುಗಿಸಿದ್ವಿ. ಬೇಸಿಕಲಿ ಇದನ್ನು 44 ದಿನದಲ್ಲ ಮುಗಿಸಿದ್ದು, 44 ಡೇಸ್ ಸರ್, ಇನ್ಕ್ಲೂಡಿಂಗ್ ಪ್ಯಾಚ್ ವರ್ಕ್. ಅದನ್ನು ಸಿಕ್ಕಾಪಟ್ಟೆ ಪ್ಲ್ಯಾನಿಂಗ್ ಮಾಡಿದ್ವಿ. ಅಂದರೆ ಲೈಕ್ ಪಾಪ ನಮ್ಮ ಅಸೋಸಿಯೇಟ್ಸ್ಗಂತೂ ಸಿಕ್ಕಾಪಟ್ಟೆ ಟಾರ್ಚರ್ ಆಗಿಬಿಟ್ಟಿತ್ತು. ಎಲ್ಲರೂ ಹೇಗೆ ಅಂದರೆ ಅಲ್ಲಲ್ಲೇ ಮಲ್ಕೊಂಡ್ಬಿಡೋರು, ಕಂಟಿನ್ಯೂಸ್ ಕಾಲ್ ಶೀಟ್. ಲೈಕ್ ಇವಾಗ ನಾವು ಔಟ್ಡೋರ್ ಹೋದಾಗ ನಾವು ಬೆಳಿಗ್ಗೆ 6 ಗಂಟೆಗೆ ಕರಿಬೋದು ಅವ್ರನ್ನ. ಸೊ 6 ಗಂಟೆಗೆ ಕರೆದು ರಾತ್ರಿ 1 ಗಂಟೆಗೆ ಮುಗಿಸಿ ತಿರ್ಗಾ ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆಗೆ. ಸೊ ಈ ಥರ ಕಂಟಿನ್ಯೂಸ್ ಆಗಿ 10 ದಿನ ಶೂಟಿಂಗ್ ಮಾಡ್ತಿದ್ವಿ, ಒಂದೊಂದು ಸ್ಕೆಡ್ಯೂಲನ್ನು. ಸೊ ಈ ಥರ ಮಾಡಿ ಅವ್ರಿಗೆ ಪಾಪ ಟಾರ್ಚರ್ ಕೊಟ್ಟು ಹಿಂದಾಕಿ ಅವ್ರ ಕಡೆಯಿಂದನೂ ವರ್ಕ್ ತೊಗೊಂಡ್ವಿ. ಇವ್ರೂ ಅದೇ, ಯಾರಿಗೂ ಏನೋ ಒಂದು ಲಕ್ಸುರಿ ಕೊಟ್ಟಿಲ್ಲ ಸರ್. ಎವ್ರಿಬಡಿ ವರ್ ಲೈಕ್ ಏನು ಹೇಳಿ, ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ವಿ. ಅಂದರೆ ನಾವು ಒಬ್ಬರಿಗೆ 3 ಸ್ಟಾರ್ ಹೋಟೆಲ್ ಕೊಡೋದು ಇಲ್ಲ. ಒಂದು ಚೌಲ್ಟ್ರಿ ಬುಕ್ ಮಾಡಿದ್ದೆ, ಆ ಚೌಲ್ಟ್ರಿಲಿ ಬೆಡ್ ಹಾಕಿದೆ, ಎಲ್ರಿಗೂ ಬ್ಲ್ಯಾಂಕೆಟ್ ಥರ ಕೇಳಿದ್ದೆ ಅವ್ರದ್ದೇ. ಸೊ ಎಲ್ಲರೂ ಹಂಗೆ ಮಲ್ಕೊಂಡು ಒಂಥರ ವಿ ವರ್ಕ್ ಆಸ್ ಅ ಫ್ಯಾಮಿಲಿ. ಸೊ ವರ್ಕ್ ಮಾಡಿದ್ದೀವಿ, ಹಾರ್ಡ್ ವರ್ಕ್ ಎಲ್ರಿಗೂ ಕಾಣಿಸಿದೆ ಅಂತ ಅನ್ಕೋತೀನಿ. ಔಟ್ಪುಟ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ಫುಲಿ ನಿಮ್ಮ ಸಹಾಯದಿಂದ ನಾವು ಮೋಸ್ಟ್ಲಿ ಇದನ್ನು ಸಕ್ಸಸ್ಫುಲ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸರ್. ದಯವಿಟ್ಟು ಪುಷ್ ಕೊಡಿ. ಆ ಪುಷು ನಮ್ಮ ಕಡೆಯಿಂದನೂ ಎಕ್ಸ್ಟ್ರಾ ಪುಷು ಇರುತ್ತೆ. ಸೊ ದಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್. ಆದರೆ ಬಟ್ ಇದಕ್ಕೆ ನಾವು ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ. ನಾವು ಸಿನಿಮಾ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾವು ತುಂಬಾನೇ ರಿಹರ್ಸಲ್ಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದಕ್ಕೊಂದು ಎಲ್ರೂ ಸಾಥ್ ಕೊಟ್ಟರು, ಸಪೋರ್ಟ್ ಮಾಡಿದ್ರು. ಅದರಿಂದಾಗಿ ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು, ಮತ್ತೆ ಡೈರೆಕ್ಟರ್ ಆಗಿರ್ಬೋದು, ಕೋ ಡೈರೆಕ್ಟರ್ಸ್ ಆಗಿರ್ಬೋದು, ಇವರೆಲ್ಲ ಸಾಥ್ ಕೊಟ್ಟಿದ್ದಕ್ಕೇನೆ ಅದು ಇವ್ರು PG ದಡಿ ಹೇಳ್ದಂಗೆ ಅದು ಒಂದು 10 ಡೇಸ್ ನಾವೇನು ಶೆಡ್ಯೂಲ್ ಮಾಡ್ಕೊಂಡು ಹೋಗಿದ್ವಿ, ಆ 10 ಡೇಸಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇಲ್ಲಾಂದ್ರೆ ತುಂಬ ಕಷ್ಟ ಆಗಿರೋದು ನಾವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದಿದ್ರೆ. ಸರ್ ಅದು ನನಗೆ ಕನ್ಫ್ಯೂಷನ್ನು. ಒಂದು ಹಿಪ್ಪಿ ಕ್ಯಾರೆಕ್ಟರ್ಸ್ ಅಂತ ಇದ್ದಿದ್ದು. ಹಾಂ ಹೌದೌದು, ತುಂಬಾನೇ. ಅದಕ್ಕೂ ಮುಂಚೆ ಆ್ಯಕ್ಚುಲಿ ಬೇರೆ ಥರ ಇತ್ತು ಗೆಟಪ್. ಅದು ಸೆಟ್ ಆಗಲ್ಲ ಅಂದ್ಬಿಟ್ಟು ಒಂದು ಈ ರೇಂಜಲ್ಲಿ ಗೆಟಪ್ ಮಾಡಿದ್ದು. ಹಾಂ ಸರ್, ಇವಾಗ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದೇನಾ? ಇಲ್ಲ, ಓಕೆ.
ನಾನು ಒಂಥರ ಇವಾಗ ಹೋಗ್ಬಿಟ್ಟು ಹಳ್ಳಿಗಳಲ್ಲಿ ಅಲ್ಲಿರೋ ಆ ನೇಚರ್ ಆಗಿರ್ಬೋದು, ಅಲ್ಲಿರೋ ಇದನ್ನ ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತೇನೆ. ನೇಟಿವಿಟಿ ಎಲ್ಲ ಅಲ್ಲಿ ನನಗೊಂದು ಹುಡುಗಿ ಸಿಗ್ತಾಳೆ, ಅವಳು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತಾಳೆ. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಖಂಡಿತ ಸಿಗುತ್ತೆ ಅಂತ ಅನ್ಕೊಂಡಿದ್ದು ನೀವೆಲ್ಲ ಸಪೋರ್ಟ್ ಮಾಡಿದ್ರೆ. ಆ ಜರ್ನಿಲಿದ್ದೀನಿ. ಸೊ 2019ರಲ್ಲಿ ನಂಗೆ ರತನ್ ಸರ್ ಬಂದು ಕತೆ ಹೇಳಿದ್ರು. ಅವಾಗ ರಿಹರ್ಸಲ್ಸು ಅದು ಇದು ಅಂತ ಕರ್ಕೊಂಡು ಹೋಗ್ತಿದ್ರು. ಬಟ್ ಇನ್ನೇನು ಮಾರ್ಚು ಏಪ್ರಿಲ್ ಶೂಟ್ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಕೋವಿಡ್ ಬಂದು ಲಾಕ್ಡೌನ್ ಆಯಿತು. ಇನ್ಫ್ಯಾಕ್ಟ್ ಆ ಲಾಕ್ಡೌನಲ್ಲೂ ಗೂಗಲ್ ಝೂಮ್ ಮೀಟಲ್ಲಿ ಅಂದರೆ ನನ್ನ ಕತೆ ಬಂದು ಹವ್ಯಕ ಕನ್ನಡದಲ್ಲಿರೋದು. ಇಟ್ಸ್ ಸಿಂಪಲ್ ಆಗಿಲ್ಲ. ಸೊ ತುಂಬ ಪ್ರಾಕ್ಟೀಸ್ ಮಾಡೋದಾಗಲಿ ರಿಹರ್ಸ್ ಮಾಡೋದು ತುಂಬ ಆಯಿತು. ಹಾಗೆ ರಿಹರ್ಸಲ್ಗಂತೂ ತುಂಬ ಟೈಮ್ ಕೊಟ್ಟಿದ್ವಿ. ಮಾರ್ಚಿಂದ ನವಂಬರ್ವರೆಗೂ ತುಂಬ ರಿಹರ್ಸಲ್ಸ್ ಮಾಡಿದ್ವಿ. ಲಾಕ್ಡೌನಲ್ಲಿ ಝೂಮ್ ಮೀಟಲ್ಲಾಗಲಿ ಮತ್ತು ಒಂದು ಲೊಕೇಶನ್ಗೆ ಹೋಗಿ ನಾವು ಎಲ್ಲ ಆ್ಯಕ್ಟರ್ಸ್ಗಳು ಸೇರಿ ರಿಹರ್ಸಲ್ ಮಾಡಿ, ಏನಕ್ಕೆ ಬಜೆಟ್ ಕಮ್ಮಿ ಇದ್ದಿದ್ದರಿಂದ ನಾವು ಬೇಗ ಟೇಕ್ಸ್ ಮಾಡಬೇಕಿತ್ತು. ಸೊ ತುಂಬ ಟೈಮ್ ಇರಲಿಲ್ಲ ಆನ್ ಸ್ಪಾಟ್ ಹೋಗಿ ಮಾಡೋಕ್ಕೆ. ಸೊ ರಿಹರ್ಸಲ್ ತುಂಬ ಇಂಪಾರ್ಟೆಂಟ್ ಇತ್ತು. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸು. ನಾನು ಆಲ್ಮೋಸ್ಟ್ ಈ ಟೀಮ್ ಜೊತೆ ಒಂದು 5 yearsಯಿಂದ ವರ್ಕ್ ಮಾಡ್ತಿದ್ದೀನಿ. ಇವ್ರದೇ ಬ್ಯಾನರಲ್ಲಿ ಇನ್ನೊಂದು ಸಿನಿಮಾ ಅನ್ಶು ಅಂತ ಬಂದಿತ್ತು, ಅದರಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೆ. ಸೊ ಈ ಸಿನಿಮಾ ಜೊತೆ ನನಗೆ ಆಲ್ಮೋಸ್ಟ್ ಈ ಸಿನಿಮಾ ಟೀಮ್ ಜೊತೆ 6 ವರ್ಷದಿಂದ ನನಗೆ ಪರಿಚಯ. ಮತ್ತು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ರವೀಶಾ ಅಂತ. ಅವನೊಬ್ಬ ಸಣ್ಣ ಹುಡುಗ. ಈ ಕತೆ ಬಂದು 2000 ಟೈಮ್ ಲೈನಲ್ಲಿ ಆಗೋಂಥ ಕತೆ. ಸೊ ಆಲ್ರೆಡಿ ಈ ಸಿನಿಮಾನ ನಾವು ಎಷ್ಟೊಂದು ಹಳ್ಳಿಗಳಲ್ಲಿ 3 ಹಳ್ಳಿಗಳಲ್ಲಿ ಸ್ಕ್ರೀನಿಂಗ್ ಮಾಡಿದ್ದೀವಿ. ಅಲ್ಲಿ ನಮ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಮಕ್ಕಳು ತುಂಬ ಕೊನೆವರೆಗೂ 2.5 ಗಂಟೆ ಇಂಟ್ರೆಸ್ಟಿಂಗ್ ಆಗಿ ನೋಡಿದ್ದಾರೆ. ಸೊ ಅದರಿಂದ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಈ ಫಿಲಮ್ ನಿಜವಾಗ್ಲೂ ಜನ ನೋಡಿದ್ರೆ ನಿಜವಾಗ್ಲೂ ಒಂದು ಲೆವೆಲ್ಗೆ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಕೈಯಲ್ಲಿ ಹಿಂಗೆ ಇಟ್ಕೊಂಡ್ರೆ ಚಪ್ಪಾಳೆ ಆಗಲ್ಲ, ಇನ್ನೊಂದು ಕೈಯಿಂದ ಹೊಡೆದ್ರೆ ಚಪ್ಪಾಳೆ ಆಗೋದು. ಸೊ ಒಂದು ಕೈ ಸಿನಿಮಾ, ಇನ್ನೊಂದು ಕೈ ಜನ, 2 ತಟ್ಟಿದ್ರೆ ಸೂಪರ್ ಹಿಟ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದಾರೆ. ಅಂದ್ರೆ ವರ್ಕ್ ಮಾಡ್ಬೇಕಾದ್ರೂ ಲೈಕ್ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದ್ರೆ, ಫಸ್ಟ್ ಆಫ್ ಆಲ್ ಎಲ್ರಿಗೂ ಒಂದು ಒಳ್ಳೆ ಸೇಫ್ ಎನ್ವೈರನ್ಮೆಂಟ್ ಇತ್ತು. ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು. ನಾವು ಅವಾಗ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ಅವಾಗ. ಸೊ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಲೇಟ್ ನೈಟ್ ಶೂಟ್ಸ್ ಆದ್ರು, ಲೈಕ್ ಲೇಟ್ ನೈಟ್ ಅಂದ್ರೆ ಆಬ್ವಿಯಸ್ಲಿ ಪೇರೆಂಟ್ಸ್ ಎಲ್ಲ ಲೈಕ್ ದೇ ವಿಲ್ ಬಿ ವರಿಡ್. ಸೊ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬಾ ರಿಹರ್ಸಲ್ಸ್ ಮಾಡಿಸಿದ್ದಾರೆ. ಆ 7 minute ಸಾಂಗ್ ಅದೇನಂದ್ರು ನನಗೆ ಆಲ್ಮೋಸ್ಟ್ 2 months ಬ್ಯಾಕ್ ಆರ್ ಅ ಮಂತ್ ಬ್ಯಾಕ್ ಕಳ್ಸಿದ್ರು. ಯಾವಾಗ್ಲೂ ರಿವೈಸ್ ಲೈಕ್ ನಾನು ಹೇಳ್ತಾನೆ ಇರ್ಬೇಕಾಯ್ತು. ಪ್ರತಿ ಸಲ ಬಂದಾಗ ಕೇಳ್ತಾ ಇದ್ರು ಈ ಹಾಡು ಹೇಳು ಅಂತ. ಲೈಕ್ ಅಷ್ಟು ರಿವೈಸ್ ಮಾಡ್ಬೇಕಿತ್ತು ನಾನು. ಅಂಡ್ ಆಲ್ಸೋ ಕೋವಿಡ್ ಬಂದ್ಮೇಲೆ ನಮ್ಗೆ ಆನ್ಲೈನ್ ಸೆಷನ್ಸ್ ಆಗ್ಲಿ ಅಥವಾ ನಾವು ಪ್ರೋಟೋಕಾಲ್ಸ್ ಇಂದಾನೇ ಒಂದು ಸೆಂಟರ್ಗೆ ಹೋಗಿ ನಾವೆಲ್ಲ ರಿಹರ್ಸಲ್ಸ್ ಮಾಡ್ತಾ ಇದ್ವಿ. ಸೊ ಇದು ಟೋಟಲ್ ಟೀಮ್ ಎಫರ್ಟ್ ಸಿನಿಮಾ. ಆಮೇಲೆ ನನ್ನ ಪಾತ್ರದ ಬಗ್ಗೆ ಹೇಳೋದಿದ್ರೆ, ಹೆಸರಿಲ್ಲ ಪಾತ್ರಕ್ಕೆ. ಹೇಗೆ ಹೆಸರು ಬರುತ್ತೆ ಇವಾಗ, ಒಂದು ಪೆನ್ಸಿಲ್ ಆಗ್ಲಿ ಅದು ಯಾವ ಕಂಪ್ನಿ ಆದ್ರೂ ಆಗ್ಲಿ, ಬೀಟ್ ಅಪ್ಸರ ಅಥವಾ ಒಂದು ಕ್ಯಾಮ್ಲಿನ್ ಅಂತ ಏನಾದ್ರು ಆದ್ರೂ ಅದ್ರ ಒಳಗಿರೋ ಲೆಡ್ ಇಂಪಾರ್ಟೆಂಟ್. ನೀವು ಯಾವ್ದು ಪೆನ್ಸಿಲ್ ಬಳಸ್ತೀರಾ ಅದು ಇಂಪಾರ್ಟೆಂಟ್ ಆಗಲ್ಲ. ಸೊ ಆ ಲೆಡ್ ಇಂಪಾರ್ಟೆಂಟ್ ಅನ್ನೋದನ್ನ ನನ್ನ ಸ್ಟೋರಿಯಲ್ಲಿ ಒಂದು ಟ್ಯಾಲೆಂಟ್ ಇಂಪಾರ್ಟೆಂಟ್. ನೀನ್ ಹೆಸರು ಯಾವ್ದಾದ್ರು ಆಗ್ಲಿ, ಬಟ್ ಟ್ಯಾಲೆಂಟ್ ಇಂದ ನಿಂಗೆ ಒಂದು ಹೆಸರು ಬರಬೇಕು, ಒಂದು ಹೆಸರು ಗಳಿಸ್ಬೇಕು ಅನ್ನೋದನ್ನ ಈ ಕತೆ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಈಗ ನಾವೇ ಮಕ್ಕಳಾದ್ರೂ ಒಂದು ಶಾರ್ಪ್ನರ್, ಎರೇಸರ್ ಎಲ್ಲ ಯೂಸ್ ಮಾಡ್ತಾನೆ ಇರ್ತೀವಿ. ಬಟ್ ಈ ತರ ಒಂದು ಆಬ್ಜೆಕ್ಟ್ಸ್ ಇಂದ ಹೇಗೆ ಒಂದು ಇವರೇ ಕತೆ ಸೃಷ್ಟಿಸಿದ್ದಾರೆ. ಸೊ ಯೂಸ್ ಮಾಡುವಂತ ಒಂದು ಆಬ್ಜೆಕ್ಟ್ಸ್ ಇಂದ ಸೊ ಒಂದು ಒಳ್ಳೆ ಕತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಫಿಲ್ಮ್ ಮಾಡಿದ್ದೆ MD ಕೌಶಿಕ್ ಅವ್ರದ್ದು ಮುತ್ತಿನ ಪಲ್ಲಕ್ಕಿ ಅಂತ. ಆಮೇಲೆ ಒಂದು 2 ಸೀರಿಯಲ್ಸ್ ಮಾಡಿದ್ದೀನಿ ಸರ್. ಗೊತ್ತಿದೆ ನಾನು ಹಾಡಿಲ್ಲ ಸರ್, ನಾನು ಲಿರಿಕ್ಸ್ ಹೇಳ್ಬೋದು. ಅನುಪಮ ಅನನ್ಯ ಬೆರಗಿನ ವಿಸ್ಮಯ ಈ ಜಗವು ಅಂತ ಸ್ಟಾರ್ಟ್ ಆಗುತ್ತೆ. ವಾಯ್ಸ್ ಸ್ಟ್ರಾಂಗ್ ಇದೆ. ಥ್ಯಾಂಕ್ ಯು ಮಾನ್ವಿ. ಮೊದಲನೇದಾಗಿ ಅವರಿಗೂ ನಮಸ್ಕಾರ. ಈ ಮೂವಿ ನಾನು ಮಾಡ್ಬೇಕಾದ್ರೆ ಆ್ಯಕ್ಚುಲಾಗಿ ನಾನು ಇದ್ದಿದ್ದು 5th ಸ್ಟ್ಯಾಂಡರ್ಡಲ್ಲಿ. ಸೊ ನಾನು ಫಸ್ಟು ರಿಹರ್ಸಲಿಂದ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಾನು ರತನ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ನನ್ನ ಕತೆ ಇರೋದು ತುಮಕೂರು ಆ್ಯಕ್ಸೆಂಟಲ್ಲಿ. ಸೊ ನಾನು ಪ್ರತಿ ಸಲ ಆ್ಯಕ್ಸೆಂಟ್ ತಪ್ಪು ಮಾಡಿದಾಗ್ಲೂ ಅಷ್ಟೇ ಪೇಷನ್ಸಿಂದ ಸರ್ ನನ್ನ ತಿದ್ದಿದ್ದಾರೆ. ಯಾವತ್ತೂ ಕೋಪ ಮಾಡ್ಕೊಂಡು ಬೈದಿಲ್ಲ. ಸೊ ಅದಕ್ಕೇ ನನಗೆ ಆ ಆ್ಯಕ್ಸೆಂಟ್ನ ಅಷ್ಟು ಕಾನ್ಫಿಡೆಂಟಾಗಿ ನಾನು ಬಿಲ್ಡಪ್ ಮಾಡೋಕ್ಕಾಗಿದ್ದು.
ಆ್ಯಂಡ್ ಇದು ನನ್ನ ಮೊದಲನೇ ಚಿತ್ರ ಆಗಿರೋದ್ರಿಂದ ಶೂಟಿಂಗ್ ಟೈಮಲ್ಲಿ ನಾನು ಸ್ವಲ್ಪ ನರ್ವಸ್ ಆಗ್ತಿದ್ದೆ. ಬಟ್ ನಾನು ಇಡೀ ಮೇಜರ್ ಶೂಟಿಂಗ್ ಇದ್ದಿದ್ದು ಸಂಜಯ್ ಅಣ್ಣ ಜೊತೆ. ಆ್ಯಂಡ್ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ಯಾವಾಗಲೂ ನಗ್ಸ್ಕೊಂಡು ಜೋಕ್ಸ್ ಮಾಡಿಕೊಂಡು ತುಂಬ ಸಪೋರ್ಟಿವ್ ಆಗಿ ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ಇಡೀ ಟೀಮ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿತ್ತು. ನಾವು ರಾತ್ರಿ ಎಷ್ಟೇ ಲೇಟ್ ನೈಟ್ ಶೂಟ್ಸ್ ಮಾಡಿದ್ರು ಬೆಳಗ್ಗೆ ಬೇಗ ಹೇಳ್ಬೇಕು ಅಂದರೆ ಎಲ್ಲರೂ ಅದೇ ಎನರ್ಜಿಯಿಂದ ಶೂಟಿಂಗಿಗೆ ಹೋಗ್ತಾಯಿದ್ರು. ಅವ್ರನ್ನ ನೋಡಿದಾಗ ನನಗೂ ಅನ್ಸೋದು ಇವರೆಲ್ಲ ಇಷ್ಟು ಚೆನ್ನಾಗಿ ಎನರ್ಜಿ ಇದ್ದಾರೆ ಅಂದರೆ ನಾನು ನನ್ನ ಎಫರ್ಟ್ಸ್ ಹಾಕಬೇಕು ಅಂತ. ಸೊ ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಹಾರ್ಡ್ ವರ್ಕ್ ವಿಲ್ ಡೆಫಿನೆಟ್ಲಿ ಪೇ ಆಫ್. ತಮ್ಮೆಲ್ಲರೂ ಆಶೀರ್ವಾದ ಇರಬೇಕು. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ಮತ್ತು ಸಿನಿಮಾ ಗಣ್ಯರಿಗೆ, ಈ ಸಿನಿಮಾದಲ್ಲಿ ನಂದೊಂದು ವಿಶೇಷ ಪಾತ್ರ ಇದೆ. ನನಗೆ ಪರ್ಸ್ನಲ್ ಆಗಿ ನನಗೆ ಯಾವ ಥರ ಕ್ಯಾರೆಕ್ಟರ್ ಬೇಕು ಅಂತ ನಾನು ಯೋಚನೆ ಮಾಡಿದಾಗ ಈ ಅದೊಂದು ಹೀರೋ ಕ್ಯಾರೆಕ್ಟರ್ ಆಗಿರ್ಬೋದು ಅದೆಲ್ಲ ನನಗಷ್ಟು ನನಗಷ್ಟು ಇಷ್ಟ ಆಗಲ್ಲ. ಈ ಥರ ಯಾವುದೋ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್, ಒಂದು ಹುಚ್ಚನ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಒಂದು ಭಿಕ್ಷುಕನ್ ಕ್ಯಾರೆಕ್ಟರ್ ಆಗಿರ್ಬೋದು, ಆ ಥರದ್ರಲ್ಲಿ ನನಗೆ ಆಸಕ್ತಿ ಜಾಸ್ತಿ. ಸೊ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಏನು ಅಂತ ರತ್ನಣ್ಣ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಒಂದು ಮುಸ್ಲಿಂ ಕ್ಯಾರೆಕ್ಟರ್ ತೌಫಿಕ್ ಅಂತ, ಒಂದು ಮುಸ್ಲಿಂ ಕ್ಯಾರೆಕ್ಟ್ರು, ಒಬ್ಬ ಗ್ಯಾರೇಜಲ್ಲಿ ಕೆಲಸ ಮಾಡೋ ಹುಡುಗ, ತುಂಬ ಬಡವ ಫ್ಯಾಮಿಲಿಯಿಂದ ಬಂದಿರೋ ಹುಡುಗ. ಸೊ ಈ ಥರ ಕ್ಯಾರೆಕ್ಟರ್ಗೆ ಆ್ಯಕ್ಟಿಂಗಲ್ಲಿ ತುಂಬ ಸ್ಕೋಪ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನನಗೆ ಈ ಪಾತ್ರದ ಮೇಲೆ ನಾನು ತುಂಬ ಅಟ್ಯಾಚ್ ಆಗಿದ್ದೀನಿ ಈ ಪಾತ್ರಕ್ಕೆ. ಮತ್ತು ಶೂಟಿಂಗ್ ಪ್ರೊಸೆಸ್ ವಾಸ್ ವೆರಿ ನೈಸ್. ನನಗೆ ಮೊದಲೇ ಮಾಡಿರೋ ಸಿನಿಮಾಗಳಲ್ಲಾಗಲಿ ಇದರಲ್ಲಾಗಲಿ ತುಂಬ ಡಿಫ್ರೆನ್ಸ್ ಕಾಣಿಸಿದೆ. ಅಂದರೆ ರತನ್ ಆಗಿರ್ಬೋದು, ನಾನು ರತನ್ ಅಣ್ಣ ಅಂತೀನಿ, ಸರ್ ಅನ್ನಲ್ಲ. ಸೊ ಆ ಥರ ಒಂದು ಬಾಂಡ್ ಕ್ರಿಯೇಟ್ ಮಾಡಿದ್ರು ಅವರೇ. ಒಂದು ತುಂಬ ಫ್ಯಾಮಿಲಿ ಥರ ಇತ್ತು. ಅವ್ರ ಡೈರೆಕ್ಟ್ರು ಮಹೇಂದ್ರ ಅಣ್ಣ ಒಬ್ರು ರೈಟರ್ ಕಥೆಯಲ್ಲಿ ಅಂತ ಅನಿಸ್ಲಿಲ್ಲ ನನಗೆ. ಮತ್ತೆ ಶೂಟಲ್ಲೂ ಕೂಡ ನನ್ನ ಕೋ ಆರ್ಟಿಸ್ಟ್ ರತನ್ ಅಣ್ಣ ಇವರು ಮಹೇಂದ್ರ ಅಣ್ಣ ಆಗಿರೋದ್ರಿಂದ ಅದ್ರ ಮಜಾನೇ ಬೇರೆ ಇತ್ತು. ಅವರು ಕಲಿಯೋದು ತುಂಬ ಇತ್ತು. ಕಲಿಯೋದು ಅಂದರೆ ಇವಾಗ ಯಾವುದೋ ಒಂದು ಸೀನಲ್ಲಿ ಯಾವುದೋ ಒಂದು ಬಿಟ್ ಡೈಲಾಗ್ ಇಷ್ಟ ಆಗ್ತಲ್ಲ ಅಂತಂದರೆ 2 ನಿಮಿಷದಲ್ಲಿ ಹೊಸ ಡೈಲಾಗ್ ತಂದು ಬಿಟ್ರು ಅವರು ಮಹೇಂದ್ರ ಅಣ್ಣ. ಅದು ಅದನ್ನ ಮತ್ತೆ ರೀರೈಟು ಆಗ್ತಾ ಇರಲ್ಲ, ಅಲ್ಲೇ ಡನ್ನು, ಅದೇ ಫಿಕ್ಸು, ಅದನ್ನೇ ಶೂಟ್ ಮಾಡ್ಬಿಡ್ತಾ ಇದ್ವಿ. ಸೊ ನನ್ ಕಲಿಯುವಂಥದ್ದು ತುಂಬ ಇತ್ತು. ಮತ್ತೆ ಇದನ್ನ ಶೂಟ್ ಮಾಡಿದ್ದು ಬ್ಯಾಲ್ಯ ಹಳ್ಳಿಯಲ್ಲಿ. ಸೊ ಅಲ್ಲೂ ಕೂಡ ಕಲಿಯುವಂಥದ್ದು ತುಂಬ ಇತ್ತು. ಅಂದ್ರೆ ಯಾವುದೇ ಒಂದು ಕ್ಲೋಸ್ ಎನ್ವೈರನ್ಮೆಂಟಲ್ ಶೂಟ್ ತುಂಬ ಕಡಿಮೆ ಮಾಡಿದ್ದು. ಒಂದು ಗ್ಯಾರೇಜಲ್ಲಿ, ಒಂದು ಹಳ್ಳಿಯಲ್ಲಿ, ಅದೊಂದು ಬೆಟ್ಟದ ಮೇಲೆ ಜನರುಗಳ ಮಧ್ಯದಲ್ಲಿ ಇದ್ಕೊಂಡು ಶೂಟ್ ಮಾಡಿದ್ರಿಂದ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್, ನನಗೆ ತುಂಬಾ ಕಲಿಯೋದಕ್ಕೆ ಸಿಕ್ತು. ಮತ್ತೆ ಇದರಲ್ಲಿ ನನ್ನ ಭಾಷೆ ಉತ್ತರ ಕರ್ನಾಟಕ ಭಾಷೆ ಇದೆ. ನಾನು ಬೇಸಿಕ್ಲಿ ಒಬ್ಬ ರಂಗಭೂಮಿ ಕಲಾವಿದ. ಮೈಸೂರಲ್ಲಿ ಮಂಡ್ಯ ರಮೇಶ್ವರದ ನಟನ ಅಂತ ಒಂದು ರಂಗ ಸಂಸ್ಥೆ ಇದೆ. ಅಲ್ಲಿ ನಾನು 15 ವರ್ಷದಿಂದ ರಂಗಾಭ್ಯಾಸ ಮಾಡ್ಕೊಂಡು ಬಂದೀನಿ. ಸೊ ಅಲ್ಲಿ ನಮಗೆ ಮಂಗಳೂರು ಭಾಷೆ, ಹವ್ಯಕ ಭಾಷೆ, ಉತ್ತರ ಕರ್ನಾಟಕ, ಚಾಮರಾಜನಗರದ ಶೇಡ್ಸ್ ಎಲ್ಲದನ್ನೂ ಎಲ್ಲಾ ತರದ ಪಾತ್ರನೂ ಮಾಡಿರೋದ್ರಿಂದ ಈ ಉತ್ತರ ಕರ್ನಾಟಕದ ಪಾತ್ರ ಮಾಡ್ಲಿಕ್ಕೆ ನನಗೇನು ಕಷ್ಟ ಆಗಲಿಲ್ಲ. ಮತ್ತೆ ಅದ್ರ ಜೊತೆಗೆ ನಾನು ಬೇಸಿಕ್ಲಿ ಹುಬ್ಬಳ್ಳಿ ನನ್ನ ನೇಟಿವ್. ಸೊ ಹಾಗಾಗಿದ್ರಿಂದ ಎರಡು ಕೂಡ್ ಬಂತು. ಸೊ ಚೆನ್ನಾಗಿ ಬಂದಿದೆ. ಮತ್ತೆ ಸಿನಿಮಾ ಇವಾಗ ಜನ ಥಿಯೇಟ್ರಿಗೆ ಬಂದು ನೋಡೋದಂತೂ ತುಂಬಾ ಕಡಿಮೆ ಆಗಿದೆ. ಸೊ ನಾವಾಗಿ ಅವ್ರನ್ನ ಎಳೆದು ಕರ್ಕೊಂಡು ಬಂದು ಕೂರಿಸ್ಬೇಕು. ಸೊ ಈಗ ಮುಂದೆ ಮಾಡುವಂತ ಕೆಲಸ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾವು ಅಂದ್ರೆ ಹಳ್ಳಿ ಅಂದಿದ ತಕ್ಷಣ ಈ ಮಂಡ್ಯ ಟೋನ್ ಇರುತ್ತೆ ಅಂತ ಅನ್ಕೋತಾರೆ, ಬಟ್ ಆದ್ರೆ ನಾವು ತುಮಕೂರ್ದೇನೆ ಇಟ್ಕೊಂಡಿದೀವಿ ಅಥೆಂಟಿಕ್ ಆಗಿ. ಅದಕ್ಕೆ ಒಬ್ರು ಅಲ್ಲೇ ತುಮಕೂರಲ್ಲಿರೋ ಒಂದು ಸ್ಕೂಲ್ ಟೀಚರ್ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರು. ನಾವ್ ಇಲ್ಲಿ ಬರ್ದಿದ್ದ ಡೈಲಾಗ್ನ ಹವ್ಯಕನ ಟ್ರಾನ್ಸ್ಲೇಟ್ ಮಾಡಿದ್ದು ವಿಶ್ವಜಿತ್ ರಾವ್ ಅಂತ ಇದಾರಲ್ಲ DOP, ಅವರು ಹವ್ಯಕ ಟ್ರಾನ್ಸ್ಲೇಟ್ ಮಾಡ್ಕೊಟ್ಟಿದ್ದು ನಮಗೆ. ಸೊ ಆಮೇಲೆ ಇನ್ನೊಂದು ನಮ್ದು ಬೆಂಗಳೂರು ಈಗಿಂದು. ಸೊ 2-3 ಕಥೆನ ನಾವು ಡೇಟ್ ಬ್ಯಾಕ್ ಕೂಡ ಮಾಡಿದ್ದೀವಿ, 98 and 2000 ಶೂಟ್ ಮಾಡೋ ಥರ. ಸೊ ಅದಕ್ಕೆ ಅಥೆಂಟಿಕ್ ಆಗಿ ಇರಬೇಕು ಅಂತ. ಇನ್ನೊಂದು ಮೇನ್ ಯಾವ ಕಥೆ ಇದೆ ಅದನ್ನ ಒಂದು ಸ್ವಲ್ಪ ಆದಷ್ಟು ಕನ್ನಡೀಕರಣನೇ ಮಾಡಬೇಕು ಅಂತ. ಯಾವುದು ಪೆನ್ಸಿಲ್ ಅನ್ನೋ ಪದನ ಮಾತ್ರ ಇಂಗ್ಲೀಷಲ್ಲಿ, ಯಾಕಂದ್ರೆ ಅದು ಡೈಲಾಗ್ ಮೀಟ್ರಿಗೆ ಸೀಸ್ಕಡ್ಡಿ ಅಂತ ಹೇಳಿದ್ರೆ ಸರಿ ಹೋಗಲ್ಲ ಅಂತ ಪೆನ್ಸಿಲ್ ಅನ್ನೋ ಒಂದು ಪದನ ಇಂಗ್ಲೀಷಲ್ಲೇ ಬಳಸಿ ಬಾಕಿದೆಲ್ಲ ಅವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಪೆನ್ಸಿಲ್ ಬಗ್ಗೆ ಅದನ್ನೆಲ್ಲನೂ ಕನ್ನಡದಲ್ಲೇ ಇಟ್ಕೊಂಡಿದ್ದೀವಿ. ಸೊ ಇದನ್ನ ಪೂರ್ತಿ ಸಿನಿಮಾ ನಾವು ಸಿಂಕ್ ಸೌಂಡಲ್ಲಿ ಮಾಡಿದ್ದು, ಅಂದರೆ ಲೈವ್ ಸೌಂಡ್ ಮಾಡಿದ್ದೀವಿ. ಒಂದು ಬೇತಾಳಂದು ಯಾವ್ದಿದೆಯಲ್ಲ ಸರ್, ಅದು ಮೇನ್ ನರೇಟಿವ್ ಕತೆ. ಸೊ ಅದು 5ನೇದು ಕತೆ ಆಗುತ್ತೆ. ಸೊ ಪೂರ್ತಿ ಸಿಂಕ್ ಸೌಂಡಲ್ಲೇ ಮಾಡಿದ್ದೀವಿ, ಲೈವ್ ಸೌಂಡು. ಮುಂಬೈಯಲ್ಲಿ ಒಬ್ಬ ಹುಡುಗ ಹಾನೋಶ್ ಅಂತ, ಅವನು ಇದನ್ನ ನಾಯ್ಸ್ ಎಲ್ಲ ಕ್ಲಿಯರ್ ಮಾಡಿ, ಅಂದ್ರೆ ನಮಗಿದ್ದಿದ್ದು ಲಿಮಿಟೆಡ್ ಬಡ್ಜೆಟ್ ಅಲ್ಲಿ ಸಿಂಕ್ ಸೌಂಡ್ ಮಾಡೋದು ಅದು ಕಷ್ಟ ಸಾಧ್ಯ. ಬಟ್ ಅದನ್ನ ಅವನು ಅಷ್ಟನ್ನು ನಮಗೆಲ್ಲ ಕ್ಲೀನ್ ಮಾಡಿ ನಾಯ್ಸ್ ಇಲ್ಲದೆ ಎಲ್ಲ ನೀಟಾಗಿ ಮಾಡ್ಕೊಟ್ಟಿದ್ದಾನೆ ಸೌಂಡ್ ಡಿಸೈನ್, ಹಾನೋಶ್ ಖಾನ್ ಅಂತ. ಸೊ ಸಿಂಕ್ ಸೌಂಡ್ ಮಾಡಿದ್ದು ಸತ್ಯಮೂರ್ತಿ ಅವರಂತ, ಅವರಿಲ್ಲ ಬಂದಿಲ್ಲ ಇವತ್ತು. ಸೊ ಥ್ಯಾಂಕ್ಸ್. ಮಾತಾ ಕರೆದಿರೋದು